ಹೋಶೇಯನು ಬರೆದ ಪ್ರವಾದನೆ ಪುಸ್ತಕ 14ನೇ ಅಧ್ಯಾಯ 2ನೇ ವಾಕ್ಯ. ನಮ್ಮಲ್ಲಿನ ಒಳ್ಳೆಯದನ್ನು ಅಂಗೀಕರಿಸು, ನಮ್ಮ ಸ್ತೋತ್ರಗಳೆಂಬ ಹೋರಿಗಳನ್ನು ಅರ್ಪಿಸುವೆವು. ಕರ್ತನಲ್ಲಿ ಪ್ರೀತಿಯುಳ್ಳ ದೈವಜನರೇ, ನಮ್ಮ ದೇವರು ಸ್ತುತಿಯ ಸಿಂಹಾಸನದಲ್ಲಿರುವ ದೇವರು. ಮಾತ್ರವಲ್ಲದೆ ಅಸಂಖ್ಯವಾದ ದೇವದೂತರು ಪರಿಶುದ್ಧರು 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 ಎಂಬುದಾಗಿ ಆರಾಧಿಸುವ ಕರ್ತನಾಗಿದ್ದಾರೆ. ನಮ್ಮ ದೇವರ ಮೆಚ್ಚುಗೆಯನ್ನ ನಾವು ಗಳಿಸಬೇಕಾದರೆ ಆತನನ್ನು ಸ್ತುತಿಸುವಂತಹ ಮಾರ್ಗ. ಆತ್ಮದಿಂದ ಸತ್ಯಕ್ಕೆ ತಕ್ಕ ಹಾಗೆ ಆತನನ್ನು ಸ್ತುತಿಸುವಾಗ ಕರ್ತನ ಒಲುಮೆ ನಮಗೆ ದೊರೆಯುವಂಥದ್ದಾಗಿದೆ. ಇಂದು ಭೂಮಿಯ ಮೇಲೆ ಆತನ ಹೆಸರನ್ನೇಳಿ ಆರಾಧಿಸುವಂತಹ ಅನೇಕ ಗುಂಪುಗಳು ಇದ್ದಾರೆ. ಅವರನ್ನು ಆರಾಧಿಸುವಂತಹ ವಾದ್ಯಗಳು, ಬಣ್ಣದ ಬೆಳಕಿನ ಹೊಗೆಯ ನರ್ತನಗಳು ಆತನನ್ನು ಆರಾಧಿಸುತ್ತೇವೆ ಎಂಬುದಾಗಿ ಹೇಳಿ ಆರ್ಭಟಿಸುತ್ತಿದ್ದಾರೆ. ಆದರೆ ಕರ್ತನಿಗೆ ಇದು ಮೆಚ್ಚುಗೆ ಆಗುವಂಥದ್ದ? ಪರಲೋಕದಲ್ಲಿರುವ ಆತನು ಎಂದಿಗೂ ಮಾರ್ಪಟ್ಟಿಲ್ಲ. ಆತನನ್ನು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂಬುದಾಗಿ ಬಯಸುತ್ತಾನಲ್ಲವೇ ಎಂಬುದಾಗಿ ಹೇಳಿ ನಮ್ಮ ರಕ್ಷಕನಾದ ಯೇಸು ಕರ್ತನು ಯೋಹಾನನು ಬರೆದ ಸುವಾರ್ತೆ ಪುಸ್ತಕದಲ್ಲಿ ಹೇಳುತ್ತಾರೆ. ಕರ್ತನನ್ನು ಆರಾಧಿಸುವಂಥ ದೂತರು ಸಹ ಇಂದಿಗೂ ಮಾರ್ಪಟ್ಟಿಲ್ಲ. ಇಂದಿಗೂ ಆತನು ಪರಿಶುದ್ಧನೆಂಬುದಾಗಿಯೇ ಆರಾಧಿಸುವವರಾಗಿದ್ದಾರೆ. ಆದುದರಿಂದ ನಾವು ಕರ್ತನಿಗೆ ಪಶ್ಚಾತ್ತಾಪದಿಂದ ಸಮರ್ಪಿಸಿಕೊಂಡು ಆತನನ್ನು ಘನಪಡಿಸುವಂತಹ ಒಳ್ಳೆಯದನ್ನು ಪವಿತ್ರಾತ್ಮನ ಸಹಾಯದಿಂದ ಪಡೆದು ದೇವರಿಗೆ ಅಂಗೀಕಾರವಾಗುವ ಆತ್ಮೀಯ ಸ್ತೋತ್ರಗಳ ಹೋರಿಗಳನ್ನು ಅರ್ಪಿಸುವಾಗ ನಾವು ದೇವರಿಗೆ ಒಲಿಮೆಗೆ ಪಾತ್ರರಾಗಲು ಸಾಧ್ಯವಾಗುತ್ತದೆ. ಸರ್ವಶಕ್ತನಾದ ನಮ್ಮ ದೇವರೇ, ನಾವು ಆತ್ಮೀಕ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಪವಿತ್ರಾತ್ಮನಿಂದ ಒಳ್ಳೆಯದನ್ನು ಹೊಂದಿಕೊಂಡು ಆ ಒಳ್ಳೆಯದನ್ನು ಸ್ತೋತ್ರಗಳ ಹೋರಿಗಳ ಮುಖಾಂತರವಾಗಿ ನಿಮಗೆ ಸಮರ್ಪಿಸಲಿಕ್ಕಾಗಿ ಸಹಾಯಿಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.